ಯಾವ ವರಿಷ್ಠರು ಯಾವ ವರಿಷ್ಠರು ಯಾವ ಪಾರ್ಟಿಲೂ ಯಾವ ವರಿಷ್ಠರು ಎಲ್ಲ ಡಿಮ್ಮಿ ವರಿಷ್ಠರುಗಳು ಯಾರೋ ಹೇಳ್ಕೊಟ್ಟು ಮಾತು ಬಂದು ಇಲ್ಲಿ ಹೇಳೋವಂಥ ವರಿಷ್ಠರುಗಳೇ ಎಲ್ಲ ಪಾರ್ಟಿಲೂ ಇರೋ ಇಲ್ಲ ರೀ ಬಿ ಜೆ ಪಿ ಯಾವ ಶಿಸ್ತಿನ ಪಾರ್ಟಿ ಕ್ಲೀನ್ ಪಾರ್ಟಿ ಅಂತಿದ್ರು ಈಗ ಅದರಷ್ಟು ಕರಪ್ಷನ್ ಎಲ್ಲೂ ಇಲ್ಲ ಸುಳ್ಳು ಹೇಳೋರು ಎಲ್ಲೂ ಇಲ್ಲ ವಿಜಯೇಂದ್ರ ಅಧ್ಯಕ್ಷರಾದ್ಮೇಲೆ ಈ ಥರದ್ದೆಲ್ಲ ಕ್ರಿಯೇಟ್ ಆಗ್ತಾ ಇರೋದಲ್ಲ ರಾಮ 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 ನಡ್ರಿ ಯಾರಿಗೆ ಅಯ್ಯೋ ರಾಮ ನಾವೇನು ಲಂಡನ್ ಅವ್ರೇನ್ರಿ ವಿಜಯೇಂದ್ರ ಯಾರು ಯಡಿಯೂರಪ್ಪ ಯಾರು ಇನ್ನೊಬ್ಬ ಯಾರು ಗೊತ್ತಿಲ್ವಾ ಜನಕ್ಕೆ ಗೊತ್ತಿಲ್ಲೇನ್ರಿ ಗೊತ್ತಿದೆ ಅಲ್ಲ ನಡ್ಸಕ್ಕೆ ಬಿಡ್ತಾ ಇಲ್ವಲ್ಲ ಎತ್ತಾಳು ಗುಂಪು ಪಡ ಅಂತಾನಲ್ಲ ಒಬ್ಬ ಯಾರು ಸರ್ ಇದು ನೋಡಿ ಡೆಮಾಕ್ರಸಿಲಿ ತಿಳ್ಕೊಳ್ಳಿ ನಾಯಕ ಅವನ ಜೊತೆಗೆ ಇರ್ತಾರಲ್ಲ ಜನ ಅವರ ಬಲದಿಂದ ಬಲ ಆಗ್ತಾನೆ ಬಲಹೀನರು ಅವ್ರ ಜೊತೆಗಿದ್ದಾಗ ಅವನು ಬಲಹೀನ ಆಗ್ತಾನೆ ದಿಸ್ ಈಸ್ ನಮ್ಮ ಡೆಮಾಕ್ರಸಿಲಿ ಇರುವಂಥ ನಿಮ್ಮ ಪ್ರಕಾರ ಅಧ್ಯಕ್ಷರ ಚುನಾವಣೆ ಆಗಬೇಕಾ ನಿಮ್ಮ ಪ್ರಕಾರ ಅಧ್ಯಕ್ಷರ ಚುನಾವಣೆ ಡೆಮಾಕ್ರೆಟಿಕ್ ಆಗಿ ಆಗಬೇಕಾ ಪಕ್ಷದಲ್ಲಿ ಡೆಮಾಕ್ರೆಟಿಕ್ ಆಗಬೇಕು ಡೆಮಾಕ್ರೆಟಿಕ್ ಆಗಿ ಸರ್ ಈಗ ಮೂಡ ವಿಚಾರದಲ್ಲಿ ಜಿ ಟಿ ದೇವೇಗೌಡರ ಹೆಸರು ಕೂಡ ಬರ್ತಾ ಇದೆ ಯತ್ನಾಳ್ ಅವರು ಕೂಡ ಜಿ ಟಿ ದೇವೇಗೌಡರ ಪಾತ್ರ ಇದೆ ಅಂತ ಹೇಳ್ತಾ ಇದ್ದಾರೆ ಸರ್ ಅಲ್ಲ ಜಿ ಟಿ ದೇವೇಗೌಡರು ಒಂದು ಕಡೆ ವರಿಷ್ಠರ ಮೇಲೆ ಸಡ್ಡು ಹೊಡಿತಾ ಇದ್ದಾರೆ ದಮ್ ಬೇಕು ಬೇರೆ ಥರ ಇದಾಗ್ತಾ ಇದೆ ದಮ್ಮು ಅನ್ನೋ ವಿಚಾರವೆಲ್ಲ ಮಾತಾಡ್ತಾ ಇದ್ದಾರೆ ಅವರು ಚಾಲೆಂಜ್ ಮಾಡ್ತಾರೆ ಈಗ ಅವ್ರದ್ದು ಮೂಡ ಸೈಟ್ ಹಗರಣ ತಪ್ಪಿಸ್ಕೊಳ್ಳೋಕ್ಕೆ ಅವ್ರ ಕುಟುಂಬದ್ದು ಅದರಲ್ಲಿ ನಮ್ಮ ಹರೀಶ್ ಗೌಡ ಇಲ್ಲ ಅವ್ರ ಮಗ ಇದ್ದಾನೆಲ್ಲ ನಮ್ಮ ಹುಣಸೂರು ಎಮ್ ಎಲ್ ಎ ಅವನಿಲ್ಲ ಈ ಜಿ ಟಿ ದೇವೇಗೌಡದ ಏನೇನೋ ಹಗರಣ ಇದೆ ಅದನ್ನು ತಪ್ಪಿಸ್ಕೊಳ್ಳೋಕ್ಕೆ ಸಿದ್ದರಾಮಯ್ಯನ ಮೆಚ್ಚೋಕ್ಕೆ ಎಲ್ಲರಿಗೂ ಬೈತಾರೆ ಸಿದ್ದರಾಮಯ್ಯನ ಮೆಚ್ಚಿಸೋ ಭಾಷೆ ಅಷ್ಟೇ ಅದು ಹಾಂ ಯಾರು ಯಾವ ಪಾರ್ಟಿನ ಯಾರು ಬಿಟ್ಟರು ಏನೂ ಆಗಲ್ಲ ರೀ ಅರೆ ಜನದ್ದೂರಿ ಪಾರ್ಟಿಗಳು ಎಲ್ಲ ಪಾರ್ಟಿಗಳು ಜನರ ಪಾರ್ಟಿ ನಂದು ಯಾರಪ್ಪನ ಮನೆದು ಪಾರ್ಟಿ ಸದ್ಯಕ್ಕೆ ಮೈಸೂರು ಭಾಗದಲ್ಲಿ JDS ನಾಯಕರು ಅವರೊಬ್ಬರೇ ಇರೋದು ಸದ್ಯಕ್ಕೆ ಪಕ್ಷ ಸಂಘಟನೆ ಏನು ತೊಂದರೆ ಇಲ್ಲ ರೀ ಯಾವ JD ಅಲ್ರಿ ಏನು ಜಿ ಟಿ ದೇವೇಗೌಡನ ಎಲ್ಲರೂ ಗೆಲ್ಸ್ಬಿಟ್ಟಿದ್ದೆ ಬಂದು ಈ ಭಾಗದಲ್ಲಿ ಎಂಥದ್ದು ಇಲ್ಲ ಬಿಸಾಕ್ರಿತ್ತು ಹೋಲಿ ಬಿಡ್ರಿ ಅದಕ್ಕೇನದು ಕತ್ತೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನೀವು ಆಕಾಂಕ್ಷಿನ ಇಲ್ಲ ನನಗೆ ಯಾವ ಅಧ್ಯಕ್ಷ ಸ್ಥಾನನೂ ಬೇಡ ರೀ ನಾವೇನಪ್ಪ ಅಂದರೆ ಒಂದು ಪಾರ್ಟಿಲಿ ಇದ್ದೀವಿ ನಾನು ಯಾವ ಪಾರ್ಟಿ ನೋಡ್ರಿ ನಾನು ನಿಜ ಕಾಂಗ್ರೆಸ್ JDS BJP ಮೂರು ನೋಡಿರೋನು ನಾ ಎಲ್ಲ ನೋಡಿ ಸಾಕಾಗಿರೋನು ಆದ್ದರಿಂದ ನಾನು ಪಾರ್ಟಿಗಿಂತ ಹೆಚ್ಚಾಗಿ ಕರ್ನಾಟಕ ರಾಜಕಾರಣದ ಒಂದು ಸಾಕ್ಷಿ ಪ್ರಜ್ಞೆಯಾಗಿ ಉಳಿತಿದ್ದೆ ಯಾರೇನು ಹೇಳ್ತಿದ್ದೆ ಧೈರ್ಯವಾಗಿ ತಪ್ಪು ಮಾಡಿದ್ರೆ BJP ಇರ್ಬೋದು ಕಾಂಗ್ರೆಸ್ ಇರ್ಬೋದು ಹೇಳೋಕ್ಕೇನು ಜನಕ್ಕೆ ಸರ್ BJP ಉಸ್ತುವಾರಿ ಸಭೆ ಮಾಡಿದ್ರೆ ನೀವು ಹೋಗಿದ್ರೆ ಸರ್ ಅಲ್ಲಿಗೆ ಹೋಗಿದ್ರೆ ತಾವು ಹಾಜರಾಗಿದ್ರೆ ಅವ್ರು ನಮ್ಮನ್ನು ಯಾವ ಮೀಟಿಂಗು ಕರೆಯಲ್ಲ ಯಾಕೆ ಮೀಟಿಂಗಲ್ಲಿ ಯಾರು ಹೇಳ್ಬಿಟ್ರೆ ನಾನು ಕೂತ್ಕೋಪ ಕಂಡಿದ್ದೀವಿ ಅಂದ್ಬಿಡ್ತೀವಿ ನಾವು ಅದಕ್ಕೆ ನಮ್ಮನ್ನ ಮೈಸೂರವರು ಅಷ್ಟೇ ನಮ್ಮನ್ನು ಯಾವ ಮೀಟಿಂಗು ಕರೆಯಲ್ಲ ಆಮೇಲೆ ನೋಡಿ ಈ BJP ನಾಯಕತ್ವ ಹೆಂಗಿದೆ ಅಂತಂದರೆ ಯಾರಿಗೆ ಎಷ್ಟು ಶಕ್ತಿ ಇದೆ ಯಾರನ್ನು ಹೇಗೆ ಬಳಸ್ಕೋಬೇಕು ಅಂತ ಸಾಮಾನ್ಯ ಪ್ರಜ್ಞೆಯೂ ಇಲ್ಲದಂಥ ಈ ನಾಯಕರುಗಳಿದ್ದಾರೆ. ವಿಶ್ವನಾಥ್ ಅವರು ಈ ಅವಧಿ ಬಳಿಕ ರಾಜಕೀಯವಾಗಿ ಏನಾದರೂ ನಿವೃತ್ತಿ ಆಗ್ತಾರೆ ಹೇಗೆ? ರಾಜಕೀಯಕ್ಕೆ ನಿವೃತ್ತಿ ಇದೆಯೇನ್ರಿ? ಈಗ ಆಲ್ರೆಡಿ 75 ವರ್ಷ ಪ್ರಬುದ್ಧ ರಾಜಕಾರಣಿಗಳಿಗೆ ಮುಜುಗರ ತರ ಅಂತ ವಾತಾವರಣ ನಿರ್ಮಾಣವಾಗಿದೆ. ನಿಮ್ಮಂತ ಪ್ರಬುದ್ಧ ರಾಜಕಾರಣಿಗಳು ನೀವು ನಿವೃತ್ತಿ ಆಗಬೇಡಿ ಅಂತ ಹೇಳಿದ್ರೆ ಯಾರನ್ನ ಅಲ್ಲ ನಿನ್ನೆ ಕುಮಾರಸ್ವಾಮಿಯವರು ಕೆಲವು ಸತ್ಯ ಹೇಳೋದು KR ನಗರದಲ್ಲಿ ಸಿದ್ದರಾಮಯ್ಯನ ಕಾಂಗ್ರೆಸ್ ಸೇರಿಸ್ತವ್ರು ಯಾರು, ಸಿದ್ದರಾಮಯ್ಯ ಹೆಂಗೆ ಮುಖ್ಯಮಂತ್ರಿ ಆದರು, ಇದೆಲ್ಲ ಜನಕ್ಕೆ ಸ್ಪಷ್ಟಪಡಿಸ್ಬಿಟ್ಟು ಥ್ಯಾಂಕ್ಸು. ಇಲ್ಲ, ನಾನು ಯಾವ ಪಾರ್ಟಿನೂ ಬಿಟ್ಟು ನಾನು ಹೇಳಿದ್ನಲ್ಲ, ಕರ್ನಾಟಕ ರಾಜಕಾರಣದ ಸಾಕ್ಷಿ ಪ್ರಜ್ಞೆಯಾಗಿ ಉಳಿತೀನಿ. ಥ್ಯಾಂಕ್ ಯು. ರಾಜಕೀಯ ಸಾಕು ಏನು ಮಾಡ್ತೀರಾ ಈ
ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.